ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ, ನಾವು ಕಾಂತ ಸುಂದರಾನಂದ ಜ್ಯೋತಿಷ್ಯಾಲಯ ಕೊಳ್ಳೇಗಾಲ ಇಲ್ಲಿಂದ ಮಾತಾಡ್ತಿರುವ ಶರೀ 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 ಶ್ರೀ ಕಾಂತ ಸುಂದರನಾಥ ಸ್ವಾಮೀಜಿಗಳು. ನಮ್ದು ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ. ಮಲ್ಲೇಶ್ವರಂ, ಮಲೇಷಿಯಾ, ಮಂಗೋಲಿಯಾ, ಹಿಮಾಲಯ, ಕಲ್ಲೇರಿಯಾ, ಮಣ್ಣೇರಿಯಾ, ಮೃಗಾಲಯ ಎಲ್ಲ ಕಡೆ ನಮ್ದು ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ. ಅಲ್ಲಿ ಎಲ್ಲ ಕಡೆಯಿಂದನೂ ವಾರಕ್ಕೊಂದ್ಸತಿ ಯಾವ್ದಾದ್ರು ಒಂದು ನಂಬರ್ನ ಲಕ್ಕಿ ಡಿಪ್ ಅಂತ ಎತ್ತಿ ಆ ಥರದ್ರಲ್ಲಿ ಈ ವಾರ ನಿಮ್ಮ ನಂಬರ್ನ ನಾವು ತಗೊಂಡಿದ್ವಿ. ಹಾಗಾಗಿ ನಿಮ್ಮ ಭವಿಷ್ಯವನ್ನ ನಿಮಗೆ ತಿಳಿಸೋಣ ಅಂತ ನಾವು ಖುದ್ದಾಗಿ ಕರೆ ಮಾಡಿದ್ವಿ. ನಿಮ್ಮ ನಂಬರ್ ಸೆಲೆಕ್ಟ್ ಆಗಿದೆ ಅಂತಂದ್ರೆ ನೀವು ಎಷ್ಟು ಲಕ್ಕಿ ಅನ್ನೋದನ್ನ ಇದರಲ್ಲಿ ನೀವು ತಿಳ್ಕೋಬಹುದು. ಹಲೋ ಇವರೇ, ಕಾಂತ ಸುಂದರಾನಂದ ಸ್ವಾಮೀಜಿ. ಆಯ್ತಾಯ್ತು ಮಿಸ್ಟರ್ ಸ್ವಾಮಿಗಳೇ, ನನ್ನ ಭವಿಷ್ಯ ಈಗ ಚೆನ್ನಾಗೇ ಇದೆ. ಮುಂದೆ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತ ನನಗೆ ಗೊತ್ತು. ನನಗೆ ನಿಮ್ಮ ಅವಶ್ಯಕತೆ ಇಲ್ಲ, ಫೋನ್ ಇಡಿ. ಹಲೋ ಶ್ರಾವಣಿ ಅವರೇ. ಇಂಪ್ರೆಸ್ ಆಗುತ್ತಾರ ಮಾತಾಡೋ ಅಂದ್ರೆ ಅವ್ರ ಹೆಸರು ಹಿಡಿದು ಕರಿತೀನೋ ಗೂಬೇನ ನಮಗನೇ ಗೊತ್ತಾಗಲ್ಲ ಅವ್ರಿಗೆ. ನೋಡಿ, ನೀವು ಯಾರು ಅಂತ ಗೊತ್ತಿಲ್ಲದೆ ನಾನು ನಿಮ್ಮ ಹೆಸರನ್ನ ಹೇಗೆ ಹೇಳಿದೆ ಅಂತ. ಈಗಲಾದ್ರೂ ನನ್ನ ಪವರ್ ಏನು ಅನ್ನೋದು ಗೊತ್ತಾಯ್ತಾ ನಿಮಗೆ? ಬರೀ ವಾಯ್ಸ್ ಕೇಳಿ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಎಸ್ಟಿಮೇಷನ್, ಬಿಕಾಸ್ ಎಸ್ಟಿಮೇಷನ್ ಈಸ್ ಎಸ್ಟಿಮೇಟಿಂಗ್ ಯು. ಡು ನಾಟ್ ಎಸ್ಟಿಮೇಟ್ ಮೀ, ಬಿಕಾಸ್ ಯು ಎಸ್ಟಿಮೇಟೆಡ್ ದ ಎಸ್ಟಿಮೇಷನ್ ಅಂಡ್ ಯು. ರೀ ಸ್ವಾಮಿಗಳೇ, ಈ ಕಾಲದಲ್ಲಿ ಬರೀ ಫೋನ್ ನಂಬರ್ ಹಾಕಿದ್ರೆ ಸಾಕು, ಹೆಸರು, ಮೇಲ್ ಐಡಿ, ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ ನನ್ನ ಹೆಸರು ಹೇಳಕ್ಕೆ ನೀವೇ ಬೇಕಾ ನನಗೆ? ಅಲ್ಲ, ಐ ಆಮ್ ಶಿಷ್ಯ ಕಾಂತ ಸುಂದರಾನಂದ ಸ್ವಾಮೀಜಿ. ಐ ಆಮ್ ಶಿಷ್ಯ ಕಾಂತ ಸುಂದರ ಆನಂದ ಸ್ವಾಮೀಜಿ. ಇವಾಗ ಸ್ವಾಮೀಜಿಗಳು ಕೈಲಾಸದಲ್ಲಿದ್ದಾರೆ. ನೀವು ತಪ್ಪು ತಿಳ್ಕೊಬೇಡಿ. ಗುರುಗಳು ಒಳಗಣ್ಣಿಂದನೇ ಎಲ್ಲ ತೂಕಿ ಅಳದು ತೂಕ ಹಾಕಿ ನೋಡ್ಬಿಡ್ತಾರೆ. ನಿಮ್ ಪ್ರೀತಿಸ್ತಿರೋ ಹುಡುಗ, ನಿಮ್ ಮಧ್ಯೆ ಇರೋ ಅಂತಸ್ತಿನ ವ್ಯತ್ಯಾಸ ಎಲ್ಲ ನಮ್ ಗುರುಗಳು ಒಳಗಣ್ಣಿಗೆ ಗೊತ್ತಾಗ್ಬಿಟ್ಟಿದೆ. ಯಾರು ನೀವು? ಹೇಳಿದ್ದಲ್ಲ ನಾನು, ಶ್ರೀ 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 ಕಾಂತ ಸುಂದರಾನಂದ ಸ್ವಾಮೀಜಿ ಅವರ ಪ್ರಿಯ ಶಿಷ್ಯ. ಹೌದಮ್ಮ, ನಾವು ಹೇಳುತ್ತಿರುವುದೆಲ್ಲವೂ ಸತ್ಯ. ಹೌದು, ನೀನು ಜೀವನದಲ್ಲಿ ಪ್ರೀತಿ ಸಿಗಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ಯಾ. ಪ್ರೀತಿಸಿದ ಹುಡುಗನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಾ. ಆದ್ರೆ ಒಂದು ದೋಷ ಇದೆ. ನೀನು ನಾನ್ ಹೇಳ್ದಂಗೆ ಕೇಳಿದ್ರೆ ನಿನ್ನ ಹುಡುಗನ ಜೊತೆ ಮದುವೆ ಆಗತ್ತೆ. ಇಲ್ಲ ಅಂದ್ರೆ ಮನೆಯವರು ನಿನಗೆ ಬೇರೆ ಹುಡುಗನ್ ನೋಡಿ ಮದುವೆ ಮಾಡ್ಬಿಡ್ತಾರೆ. ಎಚ್ಚರಿಕೆ. ಯಾಕೆ ಈ ನಗು? ಈರುಳ್ಳಿ ತೊರಿಯಲ್ಲಿ ನಗ್ತಾ ಇದ್ದೀರಲ್ಲ? ಅಲ್ಲ, ನಿಮ್ ಮಾತು ಕೇಳಿ ನಾನ್ ನಗಬೇಕು ಅಥವಾ ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಈಗಲೇ ನಿಮ್ ನಂಬರ್ ಟ್ರೇಸ್ ಮಾಡಿ ನೀವ್ ಯಾರು ಅಂತ ಕಂಡು ಹಿಡಿಯೋದು ನನ್ಗೇನ್ ದೊಡ್ಡ ವಿಷಯನೇ ಅಲ್ಲ. ಆದ್ರೂ ನೀವು ನನ್ನ ಪ್ರೀತಿ ವಿಷಯ ಮಾತಾಡಿದ್ದೀರಾ, ಅದಕ್ಕೆ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಹೋಗಿ ಬದುಕೊಳ್ಳಿ. ನೀವೇನ್ ಹೇಳಿದ್ರು ಅಷ್ಟೇ, ಏನ್ ಹೇಳಿಲ್ಲ ಅಂದ್ರೂ ಅಷ್ಟೇ, ನಾನ್ ಮದ್ವೆ ಆಗೋದು ನಾನ್ ಪ್ರೀತಿಸ್ತಿರೋ ಹುಡುಗನ್ನೇ. ನಾನ್ ಪ್ರೀತಿಸ್ತಿರೋ ಹುಡುಗನೇ ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.